ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸೋ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಭಾರತ ಮತ್ತು ಅಮೆರಿಕ ಸಂಬಂಧ ಮತ್ತಷ್ಟು ಮಗದಷ್ಟು ಕನಿಷ್ಠ ಮಟ್ಟಕ್ಕೆ ತಲುಪ್ತಾ ಇದೆ. ಎರಡು ರಾಷ್ಟ್ರಗಳ ನಡುವೆ ರಾಜತಾಂತ್ರಿಕ ಸಮರ ಶುರುವಾಗಿದೆ. ಇತ್ತೀಚೆಗೆ ಟ್ರಂಪ್ ಮತ್ತವರ ಸಚಿವರು ಭಾರತದ ಪ್ರಧಾನಿ ಮೇಲೆ ಕೆಲ ಗಂಭೀರ ಆರೋಪ ಮಾಡಿದರು. ಮೋದಿ ಅವರು ಟ್ರಂಪ್ಗೆ ಫೋನ್ ಮಾಡಿಲ್ಲ, ಅದರಿಂದ ಭಾರತ ಅಮೆರಿಕ ಟ್ರೇಡ್ ಡೀಲ್ ಸ್ಥಗಿತ ಆಗಿದೆ ಅಂತ ಅಮೆರಿಕದ ವಾಣಿಜ್ಯ ಸಚಿವ ಹಾವರ್ಡ್ ಲಟ್ನಿಕ್ ಆರೋಪಿಸಿದರು. ಅದಕ್ಕೂ ಮೊದಲು ಮೋದಿಯವರು, ಸರ್ ನಾನು ನಿಮ್ಮ ಜೊತೆ ಮಾತಾಡಬೇಕು ಸರ್ ಅಂತ ಕೇಳಿದ್ರು ಅಂತ ಟ್ರಂಪ್ ಹೇಳಿದರು. ಇಬ್ಬರು ತದ್ವಿರುದ್ಧ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಇದಕ್ಕೆ ಭಾರತ ತಿರುಗೇಟು ಕೊಟ್ಟಿದೆ. ಈ ಆರೋಪಗಳೆಲ್ಲ ಇನ್ಅಕ್ಯುರೇಟ್, ಅಷ್ಟೊಂದು ಅಕ್ಯುರೇಟ್ ಇಲ್ಲ, ಸರಿ ಇಲ್ಲ, ಇದು ಕರೆಕ್ಟ್ ಅಲ್ಲ ಇದು ಅಂತ ಹೇಳಿದೆ. ಭಾರತದ ವಿದೇಶಾಂಗ ಇಲಾಖೆ ಪ್ರತಿಕ್ರಿಯೆ ಕೊಟ್ಟಿದೆ. ನಾವು ಹೇಳಿಕೆಗಳನ್ನು ಗಮನಿಸಿದ್ದೀವಿ. ಕಳೆದ ವರ್ಷ ಫೆಬ್ರವರಿ 13ರಿಂದ ವ್ಯಾಪಾರ ಒಪ್ಪಂದ ಕುರಿತು ಮಾತುಕತೆ ನಡೀತಾ ಇದೆ. ಹಲವು ಸುತ್ತುಗಳ ಮಾತುಕತೆ ಆಗಿದೆ. ಹಲವು ಬಾರಿ ವ್ಯಾಪಾರ ಒಪ್ಪಂದ ಏನೇನೋ ಫೈನಲ್ ಆಗೋ ಹಂತಕ್ಕೆ ಹೋಗಿತ್ತು. ಆದರೆ ಈ ಒಪ್ಪಂದದಲ್ಲಿ ನಡೆದ ಡಿಸ್ಕಷನ್ ಬಗ್ಗೆ ಅವರು ಅಂದರೆ ಲಟ್ನಿಕ್ ನೀಡಿರೋ ಹೇಳಿಕೆ ಅದು ಸರಿಯಾಗಿಲ್ಲ, ಅಕ್ಯುರೇಟ್ ಆಗಿಲ್ಲ. ನಾವು ಯಾವತ್ತಿದ್ರೂ ಎರಡೂ ರಾಷ್ಟ್ರಗಳಿಗೆ ಬೆನಿಫಿಟ್ ಆಗೋ ವ್ಯಾಪಾರ ಒಪ್ಪಂದಕ್ಕೆ ಆಸಕ್ತಿ ತೋರ್ತೀವಿ. ಒಪ್ಪಂದ ಕುರಿತು ಮಾತುಕತೆ ನಡೆಸೋಕೆ ಭಾರತ ಇನ್ನೂ ಕಮಿಟ್ ಆಗಿದೆ. ಫೈನಲೈಸ್ ಮಾಡೋಕೆ ನಾವಂತೂ ಕಾಯ್ತಾ ಇದ್ದೀವಿ ಅನ್ನೋ ಉತ್ತರವನ್ನು ಕೊಟ್ಟಿದೆ. ಜೊತೆಗೆ ಮೋದಿ ಕಾಲ್ ಮಾಡಿಲ್ಲ, ಟ್ರಂಪ್ ವೆಯ್ಟ್ ಮಾಡ್ತಾ ಇದ್ರು, ಮೋದಿನೇ ಕಾಲ್ ಮಾಡಿಲ್ಲ ಅನ್ನೋ ಲಟ್ನಿಕ್ ಹೇಳಿಕೆ ಸುಳ್ಳು ಅಂತ ಭಾರತ ಹೇಳಿದೆ. ನಿಜ ಹೇಳಬೇಕು ಅಂದರೆ 2025ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮತ್ತು ಅಧ್ಯಕ್ಷ ಟ್ರಂಪ್ ಅವರು 8 ಸಲ ಫೋನ್ನಲ್ಲಿ ಮಾತನಾಡಿದ್ದಾರೆ. ಅಮೆರಿಕ ಭಾರತ ಪಾರ್ಟ್ನರ್ಶಿಪ್ ಬಗ್ಗೆ ಮಾತುಕತೆ ಮಾಡಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು 500% ಟ್ಯಾರಿಫ್ ಬಗ್ಗೆ ಕೂಡ ಭಾರತ ಪ್ರತಿಕ್ರಿಯೆ ಕೊಟ್ಟಿದೆ. ಇತ್ತೀಚೆಗೆ ರಷ್ಯಾದಿಂದ ತೈಲ ಖರೀದಿ ಮಾಡೋ ರಾಷ್ಟ್ರಗಳನ್ನು ಅಂದರೆ ಭಾರತ ಮತ್ತು ಚೀನಾ ಟಾರ್ಗೆಟ್ ಮಾಡಿಕೊಂಡು 500% ಟ್ಯಾರಿಫ್ ಹೇರೋಕೆ ಅಮೆರಿಕ ಬಿಲ್ ಪರಿಚಯಿಸಿತ್ತು. ಅದಕ್ಕೆ ಟ್ರಂಪ್ ಅಪ್ರೂವಲ್ ಕೂಡ ಕೊಟ್ಟಿದ್ರು. ಇದಕ್ಕೆ ಭಾರತ ಹೇಳಿಕೆ ಕೊಟ್ಟಿದೆ. ನಮಗೆ ಈ ಬಿಲ್ ಬಗ್ಗೆ ಮಾಹಿತಿ ಇದೆ. ಇದಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಗಳು ಮತ್ತು ಬೆಳವಣಿಗೆಗಳನ್ನು ನಾವು ಮಾನಿಟರ್ ಮಾಡ್ತಾ ಇದ್ದೀವಿ. ಇಂಧನ ವಿಚಾರ ಬಂದಾಗ ನಮ್ಮ ಅಪ್ರೋಚ್ ಹೇಗಿರುತ್ತೆ ಅಂತ ನಮಗೆಲ್ಲ ಚೆನ್ನಾಗಿ ಗೊತ್ತು. ನಾವು ಗ್ಲೋಬಲ್ ಮಾರ್ಕೆಟ್ನ ಸ್ಥಿತಿಗತಿ ಮೈಂಡಲ್ಲಿ ಇಟ್ಕೊಂಡು ನಿರ್ಧಾರ ಮಾಡ್ತೇವೆ. 140 ಕೋಟಿ ಜನರಿಗೆ ಅಫೋರ್ಡೆಬಲ್ ರೇಟ್ನಲ್ಲಿ ಇಂಧನ ಒದಗಿಸುವುದು ನಮ್ಮ ಆದ್ಯತೆ. ಈ ಫ್ಯಾಕ್ಟರ್ಗಳ ಆಧಾರದ ಮೇಲೆ ನಾವು ನಮ್ಮ ಸ್ಟ್ರಾಟಜಿ ಮತ್ತು ಪಾಲಿಸಿಯನ್ನು ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಮೂಲಕ 50ನ 500ನ ನೀವು ತಿಪ್ಪರ್ಲಾಗ ಹಾಕಿದ್ರೂ ಕೂಡ ನಾವೇನೇ ಡಿಸಿಷನ್ ತಗೊಂಡ್ರೂ ನಮ್ಮ ರಾಷ್ಟ್ರದ ಹಿತಾಸಕ್ತಿ ನೋಡ್ಕೊಂಡು ನಾವು ಮಾಡ್ತೀವಿ ಬಿಡಿ ಅನ್ನೋ ಥರದಲ್ಲಿ ಭಾರತ ಅಮೆರಿಕಾಗೆ, ಟ್ರಂಪ್ಗೆ ಸಂದೇಶ ರವಾನೆ ಮಾಡಿದೆ. ಏನು ಹಡಗು ಸೀಸ್ ವಿಚಾರ ಅಮೆರಿಕ ರಷ್ಯಾ ನಡುವೆ ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡಿರೋ ಹೊತ್ತಲ್ಲಿ ಪುಟಿನ್ ಮಿಸೈಲ್ ಬಟನ್ ಒತ್ತಿದ್ದಾರೆ. ಯಾರ ಮೇಲೆ? ಯುಕ್ರೇನ್ ಮೇಲೆ ದೊಡ್ಡ ದಾಳಿ ಮಾಡಿದ್ದಾರೆ. ಯುಕ್ರೇನ್ ರಾಜಧಾನಿ ಕಿಯವ್ ಮತ್ತು ಇತರ ಪ್ರದೇಶಗಳ ಮೇಲೆ 242 ಡ್ರೋನ್, 13 ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು 22 ಕ್ರೂಸ್ ಮಿಸೈಲ್, ಮತ್ತೊಂದು ಆರೆಶ್ನಿಕ್ ಮೀಡಿಯಂ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಲಾಂಚ್ ಮಾಡಿದ್ದಾರೆ. ಎನರ್ಜಿ ಫೆಸಿಲಿಟಿ ಮತ್ತು ಮೂಲಸೌಕರ್ಯಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಈ ವೇಳೆ 20 ರೆಸಿಡೆನ್ಷಿಯಲ್ ಬಿಲ್ಡಿಂಗ್ಗಳು, ಪ್ರಮುಖವಾದ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಕತಾರ್ ದೇಶದ ಎಂಬೆಸಿಗೂ ಸ್ವಲ್ಪ ಡ್ಯಾಮೇಜ್ ಆಗಿದೆ. ಕನಿಷ್ಠ 4 ಮೃತಪಟ್ಟಿದ್ದಾರೆ. ಯುಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಇದನ್ನು ಹೇಳಿದ್ದಾರೆ. ಡ್ರೋನ್ ದಾಳಿಯಿಂದ ಕತಾರ್ ಎಂಬೆಸಿಗೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ದಾರೆ. ಇನ್ನು ಯುಕ್ರೇನ್ನ ಕಿಯವ್ನಲ್ಲಿ ಟೆಂಪರೇಚರ್ ಬೇರೆ 10 ಡಿಗ್ರಿ ಸೆಲ್ಸಿಯಸ್ಗೆ ಡ್ರಾಪ್ ಆಗಿದೆ. ಇಷ್ಟು ಚಳಿ ಇರುವಾಗ ಕ್ರಿಟಿಕಲ್ ಇನ್ಫ್ರಾ ಮೇಲೆ ಡ್ಯಾಮೇಜ್ ಮಾಡಿದ್ರೆ ಸಾವಿರಾರು ಜನ ವಿದ್ಯುತ್, ಇಂಧನ, ಹೀಟಿಂಗ್, ನೀರು ಇದ್ಯಾವುದೂ ಇಲ್ಲದೆ ಪರದಾಡಬೇಕಾಗತ್ತೆ ಅಂತ ಝೆಲೆನ್ಸ್ಕಿ ಆಕ್ರೋಶ ಹೊರಹಾಕಿದ್ದಾರೆ. ಏನೋ ಪಶ್ಚಿಮ ಬಂಗಾಳದಲ್ಲಿ ಬೀದಿ ರಂಪಾಟ ಶುರುವಾಗಿದೆ. ಗುರುವಾರ ಇಡಿ ಅಧಿಕಾರಿಗಳು ಟಿಎಂಸಿಗೆ ಲಿಂಕ್ ಹೊಂದಿರೋ ಐಪ್ಯಾಕ್ ಪೋಲ್ ಸ್ಟ್ರಾಟಜಿ ಕಚೇರಿ ಮತ್ತು ಟಿಎಂಸಿ ಮುಖಂಡ ಪ್ರತೀಕ್ ಜೈನ್ ಮನೆ ಮೇಲೆ ರೇಡ್ ಮಾಡಿದ್ರು. ಇದು ತೀವ್ರ ಘರ್ಷಣೆಗೆ ಕಾರಣ ಆಗಿದೆ. ಖುದ್ದು ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಕೇಂದ್ರ ಸರ್ಕಾರದ ವಿರುದ್ಧ ಬೀದಿಗಿಳಿದಿದ್ದಾರೆ. ಕೋಲ್ಕತ್ತಾದ ಜಾದವ್ಪುರದಿಂದ ಹಜ್ರಾ ಕ್ರಾಸಿಂಗ್ವರೆಗೆ 5 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ್ದಾರೆ. ಪ್ರತಿಭಟನೆಯಲ್ಲಿ ಮಮತಾ ಜೊತೆ ಟಿಎಂಸಿ ಪಕ್ಷದ ಹಿರಿಯ ಸಚಿವರು, ಶಾಸಕರು ಮತ್ತು ಸಂಸದರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಪಾಲ್ಗೊಂಡಿದ್ರು. ಬೆಂಗಾಲಿ ಸಿನಿಮಾ ರಂಗದ ಸ್ಟಾರ್ಗಳನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟಿದ್ರು. ದೇವ್ ಮತ್ತು ಸೋಹಂ ಚಕ್ರವರ್ತಿ ಅವರನ್ನು ಕೂಡ ಸೇರಿಸ್ಕೊಂಡಿದ್ರು. ರಸ್ತೆಯುದ್ದಕ್ಕೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದ್ರು. ಈ ನಡುವೆನೇ ಮಮತಾ ದೊಡ್ಡ ಹೇಳಿಕೆ ಕೊಟ್ಟಿದ್ದಾರೆ. ಇಡಿ ತನಿಖೆ ವೇಳೆ ಮಧ್ಯ ಪ್ರವೇಶಿಸಿ ಸರಿಯಾದ ಕೆಲಸ ಮಾಡಿದ್ದೀನಿ, ನನ್ನ ಪಕ್ಷವನ್ನು ಕಾಪಾಡಬೇಕಾಗಿತ್ತು, ಅದಕ್ಕೆ ಈ ಕೆಲಸ ಮಾಡಿದ್ದೀನಿ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಅಲ್ಲದೆ ನನ್ನ ಬಳಿ ಅಮಿತ್ ಶಾ ವಿರುದ್ಧ ಸಾಕ್ಷ್ಯವನ್ನು ಹೊಂದಿದ್ದೀನಿ, ನಾನು ಕಲ್ಲಿದ್ದಲು ಹಗರಣದ ಸಾಕ್ಷ್ಯ ಇರೋ ಪೆನ್ ಡ್ರೈವ್ಸ್ ಎಲ್ಲ ನನ್ನ ಹತ್ರ ಇದೆ, ಕೆಣಕಿದ್ರೆ ಎಲ್ಲವನ್ನ ಬಯಲು ಮಾಡ್ತೀನಿ ಅಂತ ಕೇಂದ್ರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕೆಣಕದೇ ಇದ್ರೂ ಕೂಡ ಬಯಲು ಮಾಡಬೇಕಪ್ಪ. ಕಲ್ಲಿದ್ದಲು ಹಗರಣದ ಆರೋಪ ಇದ್ರೆ ಅಥವಾ ಸಾಕ್ಷ್ಯಗಳಿದ್ರೆ
ಪೊಲಿಟಿಕಲ್ ರೈವಲ್ ಬಿಜೆಪಿ ಇವರಿಗೆ. ಅಮಿತ್ ಶಾ ಅಂತೂ ಕಂಡ್ರೆ ಆಗಲ್ಲ ಮಮತಾ ದೀದಿಗೆ. ಅದು ಕೆಣಕಿದ್ರೆ ಮಾತ್ರ ಏನು ಬಯಲು ಮಾಡೋದು? ಪೆನ್ ಡ್ರೈವ್ನ ತೆಗೀರಿ, ಪೆನ್ ಡ್ರೈವ್ನ ಚುಚ್ಚಿ ಕಂಪ್ಯೂಟರ್ಗೆ ಡಿಸ್ಪ್ಲೇ ಮಾಡಿಬಿಡಿ ಎಲ್ಲರಿಗೂ. ಹಾಗಾದ್ರೆ ಬಯಲಿಗೆ ಬರಬೇಕಲ್ವಾ? ನಿಮ್ಮನ್ನು ಕೆಣಕಿದ್ರೆ ಮಾತ್ರ ಬಯಲು ಮಾಡ್ತೀನಿ ಅಂದರೆ ದೇಶಕ್ಕೆ ಮಾಡೋ ಮೋಸ ನೀವು ದೀದಿ ಮಮತಾ ಬ್ಯಾನರ್ಜಿ. ಇನ್ನೊಂದು ಕಡೆ ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರತಿಭಟನೆ ನಡುವೆನೇ ದಿಲ್ಲಿಯಲ್ಲೂ ಕೂಡ ಪ್ರತಿಭಟನೆಯಾಗಿದೆ. ಟಿಎಂಸಿ ಸಂಸದರೆಲ್ಲ ಸೇರಿ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಕಚೇರಿ ಮುಂದೆ ಪ್ರತಿಭಟಿಸಿದ್ದಾರೆ. ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಿದ್ದ ಹಾಗೆ ಪೊಲೀಸರು ಅಲರ್ಟ್ ಆದರು. ಮಹುವಾ ಮೊಯಿತ್ರಾ ಸೇರಿ ಹಲವು ಸಂಸದರನ್ನ ದಿಲ್ಲಿ ಪೊಲೀಸರು ವಶಕ್ಕೆ ಪಡೆದ್ರು. ಅತ್ತ ಮಮತಾ ಅವರು ಸಾಕ್ಷ್ಯ ನಾಶ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಸಂವಿಧಾನದ ಮೇಲೆ ನಡೆದ ನೇರ ದಾಳಿ ಅಂತ ಬಂಗಾಳ ವಿಪಕ್ಷ ನಾಯಕ ಬಿಜೆಪಿ ಲೀಡರ್ ಸುವೇಂದು ಅಧಿಕಾರಿ ಆರೋಪಿಸಿದ್ದಾರೆ. ಈ ಎಲ್ಲದರ ಮಧ್ಯೆ ಈ ಕೇಸ್ ಸಂಬಂಧ ಕೋರ್ಟ್ನಲ್ಲೂ ಕೂಡ ದೊಡ್ಡ ಹೈಡ್ರಾಮಾ ಆಗಿದೆ. ಈ ಪ್ರಕರಣದ ವಿಚಾರಣೆ ವೇಳೆ ವಕೀಲರು ಸೇರಿದ ಹಾಗೆ ಫುಲ್ ಕ್ರೌಡ್ನಿಂದಾಗಿ ಗದ್ದಲ ಉಂಟಾಗಿದೆ. ಹೀಗಾಗಿ ಕೇಸ್ ವಿಚಾರಣೆ ನಡೆಸೋಕೆ ಆಗಲ್ಲ ಅಂತ ಜಡ್ಜೆ ಹೊರನಡೆದಿರೋ ಘಟನೆಯಾಗಿದೆ. ನಮ್ಮ ದಾಳಿ ವೇಳೆ ಮಮತಾ ಬ್ಯಾನರ್ಜಿ ಅವರೇ ಮಹತ್ವದ ಸಾಕ್ಷ್ಯಗಳಿದ್ದ ಲ್ಯಾಪ್ಟಾಪ್ ಮತ್ತು ಮೊಬೈಲನ್ನು ಹೊತ್ಕೊಂಡು ಹೋದ್ರು. ಮಧ್ಯ ನುಗ್ಗಿ ತಗೊಂಡೋಗ್ಬಿಟ್ರು. ಅವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು, ಈ ಕೇಸ್ನ ತನಿಖೆಯನ್ನು ಸಿಬಿಐಗೆ ವಹಿಸಬೇಕು ಅಂತ ಒತ್ತಾಯಿಸಿ ಖುದ್ದು ಇಡಿ ಕೇಸ್ ಹಾಕಿತ್ತು. ಹೀಗಾಗಿ ಕೋಲ್ಕತ್ತಾ ಹೈಕೋರ್ಟ್ನಲ್ಲಿ ನ್ಯಾಯಮೂರ್ತಿ ಸೋವರಾ ಘೋಷ್ ಅವರಿದ್ದ ಏಕಸದಸ್ಯ ಪೀಠ ಶುಕ್ರವಾರ ವಿಚಾರಣೆ ಕೈಗೆತ್ತಿಕೊಂಡ ಬೆನ್ನಲ್ಲೇ ಈ ಗಲಾಟೆಯಾಗಿದೆ. ಈ ಪ್ರಕರಣದ ವಿಚಾರಣೆಯನ್ನು ಜನವರಿ 14ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ತಲಪತಿ ವಿಜಯ್ರ ಕೊನೆ ಸಿನಿಮಾ ಜನನಾಯಕನ್ ಬಿಡುಗಡೆಗೆ ಸಂಬಂಧಪಟ್ಟಂತೆ ದೊಡ್ಡ ಕೋಲಾಹಲ ಉಂಟಾಗಿದೆ. ಸಿನಿಮಾ ಇಲ್ಲೈ ಅನ್ನೋ ತರ ಆಗಿದೆ. ಇನ್ನೇನು ಇವತ್ತು ಮೂವಿ ರಿಲೀಸ್ ಆಗಬೇಕು ಅಂತ ಹೇಳೋ ಹೊತ್ತಿಗೆ ಕೋರ್ಟ್ ಸಿನಿಮಾಗೆ ಬಿಗ್ ಟ್ವಿಸ್ಟ್ ಕೊಟ್ಟಿದೆ. ಒಂದ್ಸಲ ಅನುಮತಿಯನ್ನ ಕೊಟ್ಟಿದ್ರು, ಅದಾದ್ಮೇಲೆ ಕ್ಯಾನ್ಸಲ್ ಆಗಿದೆ. ಏನಾಯ್ತು ಅಂತ ಕ್ಲಿಯರ್ ಆಗಿ ಹೇಳ್ತೀವಿ ನೋಡಿ. ಜನನಾಯಕನ್ ಬಿಡುಗಡೆಗೆ ಸೆನ್ಸಾರ್ ಮಂಡಳಿ ಪ್ರಮಾಣ ಪತ್ರ ನೀಡ್ತಾ ಇಲ್ಲ, ರಾಜಕೀಯ ಒತ್ತಡದಿಂದ ಡಿಲೇ ಮಾಡ್ತಾ ಇದೆ ಅಂತ ಆರೋಪಿಸಿ ವಿಜಯ್ ಮತ್ತು ಸಿನಿಮಾ ಟೀಮ್ ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಶುಕ್ರವಾರ ಬೆಳಗ್ಗೆ ಅದರ ವಿಚಾರಣೆ ಕೂಡ ನಡೀತು. ಆಗ ನ್ಯಾಯಮೂರ್ತಿಗಳಾದ ಪಿ ಟಿ ಆಶಾ ನೇತೃತ್ವದ ಹೈಕೋರ್ಟ್ನ ಏಕಸದಸ್ಯ ಪೀಠ ಸಿನಿಮಾ ತಂಡಕ್ಕೆ ದೊಡ್ಡ ರಿಲೀಫ್ ಕೊಡ್ತು. ಸಿನಿಮಾಗೆ ಪ್ರಮಾಣ ಪತ್ರ ಕೊಡಿ ಅಂತ ಸೆನ್ಸಾರ್ ಮಂಡಳಿಗೆ ನಿರ್ದೇಶನ ಕೊಡ್ತು. ಜೊತೆಗೆ ಸೆನ್ಸಾರ್ ಮಂಡಳಿ ಸರಿಯಾದ ಟೈಮ್ನಲ್ಲಿ ತನ್ನ ಆಕ್ಷೇಪವನ್ನ ವ್ಯಕ್ತಪಡಿಸಿಲ್ಲ. ಮೂವಿಗೆ ಅಪ್ರೂವಲ್ ಸಿಕ್ಕ ನಂತರ ಆಕ್ಷೇಪಣೆ ಎತ್ತೋಕೆ ಶುರು ಮಾಡಿದ್ದಾರೆ. ಹೀಗಾಗಿ ಲೇಟ್ ಆಗಿ ಬಂದಿರೋ ಆಕ್ಷೇಪಣೆಗಳನ್ನ ಕೋರ್ಟ್ ಒಪ್ಕೊಳ್ಳೋಕೆ ಶುರು ಮಾಡಿದ್ರೆ ಕೆಟ್ಟ ಸಂದೇಶವನ್ನು ರವಾನೆ ಮಾಡ್ದಂಗಾಗತ್ತೆ ಅಂತ ಕೋರ್ಟ್ ಹೇಳ್ತು. ಇದರ ನಂತರ ಸಿನಿಮಾ ತಂಡ ಫುಲ್ ಜೋಶ್ನಲ್ಲಿ ಮೂವಿ ಇದೆ ಅಂತ ರಿಲೀಸ್ ಡೇಟ್ ಅನ್ನ ಕೂಡ ಅನೌನ್ಸ್ ಮಾಡಿದ್ರು. ಸಿನಿಮಾ ಜನವರಿ 14ಕ್ಕೆ ರಿಲೀಸ್ ಆಗುತ್ತೆ ಅಂತ ಅದರ ಡಿಸ್ಟ್ರಿಬ್ಯೂಟರ್ಸ್ SSR ಎಂಟರ್ಟೈನ್ಮೆಂಟ್ಸ್ ಅನೌನ್ಸ್ ಮಾಡಿದ್ರು. ಆದರೆ ದಿಢೀರಂತ ಈ ಪ್ರಕರಣಕ್ಕೆ ಮತ್ತೆ ಹೊಸ ಟ್ವಿಸ್ಟ್ ಸಿಕ್ತು. ಚಿತ್ರತಂಡ ಈ ರೀತಿ ಸಂತೋಷವಾಗಿರುವಾಗ ಸೆನ್ಸಾರ್ ಮಂಡಳಿ ಮತ್ತೊಂದು ಹೆಜ್ಜೆ ಇಡಿತು. ಹೈಕೋರ್ಟ್ ಏಕಸದಸ್ಯ ಪೀಠದ ಆದೇಶವನ್ನ ಪ್ರಶ್ನಿಸಿ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಪೀಠಕ್ಕೆ ಅರ್ಜಿ ಹಾಕ್ತು, ಮೇಲ್ಮನವಿ. ಅದಾಗಿದ್ರ ವಿಚಾರಣೆ ತುರ್ತಾಗಿ ನಡೆದೇ ಬಿಡ್ತು. ಇದರ ಪರಿಣಾಮ ವಿಜಯ್ಗೆ ದೊಡ್ಡ ಹಿನ್ನಡೆಯಾಗಿದೆ. ಮುಖ್ಯ ನ್ಯಾಯಾಧೀಶರ ಪೀಠ ಏಕಸದಸ್ಯ ಪೀಠದ ಆದೇಶವನ್ನ ತಾತ್ಕಾಲಿಕವಾಗಿ ತಡೆನೂ ಹಿಡಿದು ಬಿಟ್ರು. ಮುಂದಿನ ವಿಚಾರಣೆಯನ್ನು ಜನವರಿ 21ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇದರ ಪ್ರಕಾರ ಮುಂದಿನ ಆದೇಶದವರೆಗೂ ಕೂಡ ಸಿನಿಮಾ ಇಲ್ಲೈ. ಸೆನ್ಸಾರ್ ಬೋರ್ಡ್ ಸಿನಿಮಾಗೆ ಪ್ರಮಾಣ ಪತ್ರ ನೀಡುವ ಹಾಗಿಲ್ಲ, ಮೂವಿ ರಿಲೀಸ್ ಮಾಡುವ ಹಾಗಿಲ್ಲ. ಏನೋ ವಿಚಾರಣೆ ವೇಳೆ ಕೋರ್ಟ್ ಸಿನಿಮಾ ತಂಡವನ್ನ ತರಾಟೆಗೆ ತಗೊಂಡಿದೆ. ತಮ್ಮ ಆಕ್ಷೇಪಣೆ ಮುಂದಿಡೋಕೆ ಸೆನ್ಸಾರ್ ಮಂಡಳಿಗೆ ಸರಿಯಾಗಿ ಟೈಮ್ ಕೊಟ್ಟಿಲ್ಲ. ಅಲ್ಲದೆ ಮಂಡಳಿ ಇನ್ನೂ ಸರ್ಟಿಫಿಕೇಟೇ ಕೊಡದೆ ಅದು ಹೇಗೆ ನೀವು ರಿಲೀಸ್ ಡೇಟ್ ಅನ್ನ ಫಿಕ್ಸ್ ಮಾಡಿದ್ರಿ ಅಂತ ಸಿನಿಮಾ ಟೀಮ್ಗೆ ಪ್ರಶ್ನಿಸಿದೆ. ಈ ಮೂಲಕ ತಮಿಳುನಾಡಿನ ವಿಜಯ್ ಅಭಿಮಾನಿಗಳಿಗೆ ಸದ್ಯಕ್ಕೆ ನಿರಾಸೆಯಾಗಿದೆ. ಜನವರಿ 9ಕ್ಕೆ ತೆರೆ ಕಾಣಬೇಕಾಗಿತ್ತು. 2 ಲಕ್ಷಕ್ಕೂ ಅಧಿಕ ಟಿಕೆಟ್ ಸೇಲ್ ಕೂಡ ಆಗಿದ್ವು. ಆದರೆ ಸೆನ್ಸಾರ್ ಮಂಡಳಿಯ ಮೆಂಬರ್ ಒಬ್ರು ನಾನು ಸರಿಯಾಗಿ ನನ್ನ ಆಕ್ಷೇಪಣೆ ಸಲ್ಲಿಸಿಲ್ಲ, ಟೈಮ್ ಬೇಕು ಅಂತ ಹೇಳಿಬಿಟ್ರು. ಈ ಕಾರಣದಿಂದ ಬಿಡುಗಡೆಗೆ ಆದೇಶ ಕೊಡಲಿಲ್ಲ. ಈಗ ಈ ಪ್ರಕರಣ ಕೋರ್ಟ್ ತಲುಪಿ ಅಲ್ಲೂ ವಿಜಯ್ಗೆ ಶಾಕ್ ಆಗಿದೆ. ಮೂಲಕ ಐ ಆಮ್ ಕಮ್ಮಿಂಗ್ ಅಂತ ಟ್ರೇಲರ್ನಲ್ಲಿ ಅಬ್ಬರಿಸಿದ್ದ ವಿಜಯ್ಗೆ ಸ್ವಲ್ಪ ತಡೀರಿ ಮಾರಾಯಿರೆ ಅಂತ ಕೋರ್ಟ್ ತಣ್ಣೀರು ಹಾಕಿದೆ. ಎಂದಿನಂತೆ ಇದು ಬಿಜೆಪಿಯ ಆಟ ಅಂತ ವಿಜಯ್ ಪಾರ್ಟಿಯವರು ಹೇಳ್ತಿದ್ದಾರೆ. ಕಾಂಗ್ರೆಸ್ ಕೂಡ ಮೋದಿಯವರೇ ಈ ಮೂವಿ ನಿಲ್ಲಿಸ್ತಿರೋದು, ಸೆನ್ಸಾರ್ ಕ್ಲಿಯರ್ ಮಾಡೋಕೆ ಅವರೇ ಬಿಟ್ಟಿಲ್ಲ ಅಂತ ಹೇಳಿದೆ. ಆ ಮೂಲಕ ನಿಧಾನಕ್ಕೆ ವಿಜಯ್ಗೆ ಕೈ ಶೇಕ್ ಹ್ಯಾಂಡ್ ಕೊಡ್ತಾ ಇದೆ ಸೈಲೆಂಟ್ ಆಗಿ, ನಿಮ್ಮೊಟ್ಟಿಗೆ ನಾವಿದೀವಿ ಅಂತ. ಏನೋ ಬಾಲಿವುಡ್ ನಟ ರಣವೀರ್ ಸಿಂಗ್ ಅಭಿನಯದ ಧುರಂಧರ್ ಸಿನಿಮಾ ಗಲ್ಫ್ ರಾಷ್ಟ್ರಗಳಲ್ಲಿ ಬ್ಯಾನ್ ಆಗಿರೋ ವಿಚಾರ ನಿಮ್ಗೆ ಗೊತ್ತೇ ಇದೆ. ಈ ಸಂಬಂಧ ಈಗ ಇಂಡಿಯನ್ ಮೋಷನ್ ಪಿಕ್ಚರ್ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ನೇರವಾಗಿ PM ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಹೆಲ್ಪ್ ಮಾಡಿ ಅಂತ ಕೇಳಿದೆ. ಏನಾದರೂ ಮಾಡಿ ಹೆಲ್ಪ್ ಮಾಡಿ ಅಲ್ಲ ರಿಲೀಸ್ ಮಾಡೋಕೆ ನಮಗೆ ಅವಕಾಶ ಮಾಡಿಸ್ಕೊಡಿ ಅಂತ. UAE, ಬಹ್ರೇನ್, ಕುವೈತ್, ಕತಾರ್, ಒಮಾನ್, ಸೌದಿ ಅರೇಬಿಯಾಗಳಲ್ಲಿ ಇದನ್ನ ತೋರ್ಸೋಕೆ ಬಿಟ್ಟಿಲ್ಲ ಸಿನಿಮಾನ. ಅಲ್ಲೆಲ್ಲ ರೆವಿನ್ಯೂ ಲಾಸ್ ಆಗಿದೆ. ಯಾಕಂದ್ರೆ ಇದು 2 ರಾಷ್ಟ್ರಗಳ ನಡುವಿನ ವಿಚಾರ. ಪಾಕ್, ಭಾರತ 2 ರಾಷ್ಟ್ರಗಳ ನಡುವಿನ ಹೊಡೆದಾಟದ್ದೆಲ್ಲ ಇದೆ. ಇದು ಸುಮ್ಮನೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಆಗುತ್ತೆ, 2 ರಾಷ್ಟ್ರಗಳ ಪ್ರಜೆಗಳಿದ್ದಾರೆ ಅಂತ ಹೇಳಿ ರಿಲೀಸ್ ಮಾಡೋಕೆ ಬಿಟ್ಟಿರಲಿಲ್ಲ. ಇನ್ನು ಜಮ್ಮು ಕಾಶ್ಮೀರದ ರಜೌರಿಯಲ್ಲಿ ದೊಡ್ಡ ಸ್ಫೋಟಕ ಸಿಕ್ಕಿದೆ. ಸುಧಾರಿತ ಸ್ಫೋಟಕ ಭದ್ರತಾ ಪಡೆಗಳ ಶೋಧ ಕಾರ್ಯಾಚರಣೆ ವೇಳೆ ಸಿಕ್ಕಿದೆ. 3-4 kg ತೂಕದ ಈ ಸ್ಫೋಟಕವನ್ನು ಒಂದು ಸ್ಟೀಲ್ ಪಾತ್ರೆ ಒಳಗಡೆ ಅಡಗಿಸಿ ಇಡಲಾಗಿತ್ತು. ಏರಿಯಾವನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ತನಿಖೆ ಶುರುವಾಗಿದೆ.
ಅಂತ ಸಾಂಬಾ ಸೆಕ್ಟರ್ನಲ್ಲಿ BSF ಯೋಧರು ಈಗ ಭಾರೀ ಸರ್ಚ್ ಆಪರೇಷನ್ ಶುರು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಗಡಿ ಭಾಗದಲ್ಲಿ ಅನುಮಾನಾಸ್ಪದ ವ್ಯಕ್ತಿಗಳು ಶಸ್ತ್ರಾಸ್ತ್ರಗಳನ್ನು ಹಿಡಿದು ಹೋಗ್ತಿರೋದನ್ನು ಕಂಡ ಸ್ಥಳೀಯರು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿಬಿಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಕಾರ್ಯಾಚರಣೆ ಜೋರಾಗಿ ನಡೀತಾ ಇದೆ. ಇನ್ನೊಂದು ಕಡೆ ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು CRPF ಯೋಧರು ಜಂಟಿಯಾಗಿ ಸಿದ್ರಾ ಅನ್ನೋ ಅರಣ್ಯ ಪ್ರದೇಶದಲ್ಲಿ ಸರ್ಚ್ ಆಪರೇಷನ್ ಲಾಂಚ್ ಮಾಡಿದ್ದಾರೆ. ರಿಷಬ್ ಶೆಟ್ಟಿ ನಿರ್ದೇಶಿಸಿ ನಟಿಸಿರೋ ಕಾಂತಾರ ಚಾಪ್ಟರ್ 1 ಆಸ್ಕರ್ ಅಂಗಳಕ್ಕೆ ತಲುಪಿದೆ. ಹಾಗೆ ಮಹಾವತಾರ ನರಸಿಂಹ, ತನ್ವಿ ದಿ ಗ್ರೇಟ್ ಸಿನಿಮಾಗಳು ಕೂಡ ಆಸ್ಕರ್ನ ಜನರಲ್ ಎಂಟ್ರಿ ಲಿಸ್ಟ್ ನಲ್ಲಿ ಸ್ಥಾನ ಪಡ್ಕೊಂಡಿವೆ. ಈ ರೇಸ್ ನಲ್ಲಿರೋ ಚಿತ್ರಗಳ ಅಂತಿಮ ಪಟ್ಟಿ ಜನವರಿ 22ಕ್ಕೆ ಪ್ರಕಟವಾಗುತ್ತೆ. ಮಾರ್ಚ್ 15ಕ್ಕೆ ಚಿತ್ರಗಳಿಗೆ ಆಸ್ಕರ್ ಪ್ರಶಸ್ತಿ ಕೊಡಲಾಗುತ್ತೆ. ಖುಷಿ ವಿಚಾರ ಏನು ಅಂದ್ರೆ ಇದರಲ್ಲಿ ಇರೋ ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ 2 ಕನ್ನಡದವರು ಮಾಡಿರೋದಿದೆ, ಅದರಲ್ಲಿ ಹೊಂಬಾಳೆಯವರು ಮಾಡಿರೋದಿದೆ, ನಮ್ಮ ಪ್ರೊಡಕ್ಷನ್ ಹೌಸ್ ಮಾಡಿರೋದಿದೆ. ಬೆಂಗಳೂರಿನ ಆನೇಕಲ್ ತಾಲೂಕಿನ ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಜೀವನವನ್ನು ತಾವೇ ಅಂತ್ಯ ಮಾಡಿಕೊಂಡಿದ್ದಾರೆ. ಇವ್ರನ್ನ 23 ವರ್ಷದ ಯಶಸ್ವಿನಿ ಅಂತ ಗುರುತಿಸಲಾಗಿದೆ. ಕಾರಣ ಇನ್ನಷ್ಟೇ ಸ್ಪಷ್ಟ ಆಗಬೇಕು. ಆದರೆ ಕಾಲೇಜೇ ಸರಿ ಇಲ್ಲ ಅಂಥೇಳಿ, ಆಡಳಿತ ಮಂಡಳಿ ಸರಿ ಇಲ್ಲ ಅಂಥೇಳಿ ಈಗ ಅಲ್ಲಿ ಮೃತ ವಿದ್ಯಾರ್ಥಿನಿಯ ಸ್ನೇಹಿತರು, ಫ್ರೆಂಡ್ಸ್ ಎಲ್ಲ ಅಲ್ಲಿ ಪ್ರತಿಭಟನೆ ಮಾಡಿದಂಥ ಘಟನೆ ಕೂಡ ಆಯಿತು. DCM DK ಶಿವಕುಮಾರ್ಗೆ ಪಾರ್ಟಿಯಿಂದ ದೊಡ್ಡ ಜವಾಬ್ದಾರಿ ಕೊಡಲಾಗಿದೆ. ಮುಂದಿನ ಅಸ್ಸಾಂ ಎಲೆಕ್ಷನ್ಗೆ ಸೀನಿಯರ್ ಅಬ್ಸರ್ವರ್, ಹಿರಿಯ ವೀಕ್ಷಕರಾಗಿ ನೇಮಕ ಮಾಡಲಾಗಿದೆ. ಹಾಗೆ ಛತ್ತೀಸ್ಗಢದ ಮಾಜಿ CM ಭೂಪೇಶ್ ಬಘೇಲ್, ಜಾರ್ಖಂಡ್ ನಾಯಕ ಬಂದು ಟೆಕ್ರಿ ಅವ್ರಿಗೂ ಕೂಡ ಸ್ಥಾನ ಕೊಡಲಾಗಿದೆ. ರಿಯಾಕ್ಟ್ ಮಾಡಿದ್ದಾರೆ. ಕಾಂಗ್ರೆಸ್ಸಿಗನಾಗಿ ಪಕ್ಷಕ್ಕೆ ಕೆಲಸ ಮಾಡ್ತೀನಿ ನಾನು. AICC ಪತ್ರಿಕಾ ಪ್ರಕಟಣೆ ನೋಡಿದ್ದೀನಿ. ಅವರು ಅಸ್ಸಾಂ ನೋಡ್ಕೊಳ್ಳೋಕೆ ನನಗೆ ಹೇಳಿದ್ದಾರೆ. ಬಹಳ ಹಿಂದೆ ಒಂದ್ಸಲಿ ಹೋಗಿದ್ದೆ, ಈಗಲೂ ಹೋಗ್ತೀನಿ, ನನಗೆ ಬೇರೆ ಆಯ್ಕೆ ಇಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂಥರ ಕೋಲ್ಡ್ ಸ್ಟೇಟ್ಮೆಂಟ್, ನನಗೆ ಬೇರೆ ಆಪ್ಷನ್ ಇಲ್ಲ ಅಂತ. ಯಾಕಂದ್ರೆ ಜನವರಿಗೆ CM ಆಗ್ಬೋದು ಅನ್ನೋ ನಿರೀಕ್ಷೆಯನ್ನ ಹೈಕಮಾಂಡ್ ಮತ್ತೆ ಕೋಲ್ಡ್ ಸ್ಟೋರೇಜ್ಗೆ ತಳ್ಳಿದೆ. ಬನ್ನಿ ಟ್ರಬಲ್ ಶೂಟ್ ಮಾಡಿ ಅಸ್ಸಾಮಲ್ಲಿ ಅಂತ ಹೇಳಿ. ಹಿಮಂತ ಬಿಸ್ವ ಸರ್ಮಾ ವರ್ಸಸ್ DK ಶಿವಕುಮಾರ್ ಟ್ರಬಲ್ ಶೂಟಿಂಗ್. ಹಂಗಿರ್ಬೇಕಾದ್ರೆ, ಅಲ್ಲಿ ಟ್ರಬಲ್ ಶೂಟ್ ಮಾಡಬೇಕಾದ್ರೆ CM ಸ್ಥಾನ ಇದ್ರೆ ಅದು ಹೆಂಗೆ ಮಾಡೋಕ್ಕಾಗತ್ತೆ? ಆಗಲ್ಲ, ಸದ್ಯಕ್ಕಿಲ್ಲ. ಹಾಗಾದ್ರೆ ಈಗ ಹಾಗೆ 126 ವಿಧಾನಸಭಾ ಕ್ಷೇತ್ರಗಳಿರುವ ಅಸ್ಸಾಂನಲ್ಲಿ ಮುಂದಿನ ಮಾರ್ಚ್ ಏಪ್ರಿಲ್ನಲ್ಲಿ ಎಲೆಕ್ಷನ್ ಆಗೋ ಚಾನ್ಸಸ್ ಇದೆ. ಕೋಗಿಲ್ ಲೇಔಟ್ ಒತ್ತುವರಿ ಮತ್ತು ಡೆಮಾಲಿಷನ್ ವಿಚಾರ ಹೈಕೋರ್ಟ್ ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗ್ತಿದೆ. ಪಾಲಿಟಿಕ್ಸ್ ಆಗ್ತಿದ್ದ ಹಾಗೆ ಫುಲ್ ಗಾಬರಿಯಿಂದ ಕರ್ನಾಟಕ ಸರ್ಕಾರ ಎಲ್ಲ ಮನೆ ಕಟ್ಕೊಡ್ತೀವಿ ಅಂತ ಹೇಳಿತ್ತಲ್ಲ, ಇವಾಗ ಕೋರ್ಟಲ್ಲಿ ಏನಾಗ್ತಿದೆ ಗೊತ್ತಾ? ಅಲ್ಲಿನ ನಿವಾಸಿಗಳು ಏನು ಹೇಳಿದ್ರು ಕೋರ್ಟಲ್ಲಿ, ನಾವು 28 ವರ್ಷಗಳಿಂದ ಇಲ್ಲೇ ಇದೀವಿ ಸ್ವಾಮಿ ಅಂತ ವಾದ ಮಾಡಿದ್ರು. ಅದಕ್ಕೆ ಕರ್ನಾಟಕ ಸರ್ಕಾರ, ಸಿದ್ದು ಸರ್ಕಾರ ಕೋರ್ಟಲ್ಲಿ ಇಲ್ಲ ಅಂತ ವಾದ ಮಾಡಿದೆ. ನೋಡಿ, ಸಾಕ್ಷಿ ಸಮೇತ ಕೌಂಟರ್ ಕೊಡ್ತಾ ಇದೀವಿ ಅಂತ ಹೇಳಿ. ಇವರ ಮನೆಗಳೆಲ್ಲ ಹಳೇದಲ್ಲ, ಇತ್ತೀಚೆಗೆ ಬಂದು ಸೇರ್ಕೊಂಡಿರೋದು, ಇತ್ತೀಚೆಗೆ ಕಟ್ಟಿರೋದು ಅಂತ ಸರ್ಕಾರ ಹೇಳಿದೆ. ನೋಡಿ, ಸ್ಯಾಟಲೈಟ್ ಫೋಟೋಸ್ ನೋಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಲಾಸ್ಟ್ ಇಯರ್ದು, ಈ ವರ್ಷದ್ದು, ಅದಕ್ಕಿಂತ ಹಿಂದಿನ ವರ್ಷದ್ದು ಎಲ್ಲ ಟೈಮ್ಗೆ ಅನುಗುಣವಾಗಿ ಸ್ಯಾಟಲೈಟ್ ಫೋಟೋಸ್ ತೆಗೆದುಬಿಟ್ಟು ತೋರಿಸಿದ್ದಾರೆ. ಇದು ಸ್ಲಮ್ ಜಾಗ ಅಲ್ಲ, ಕಲ್ಲು ಗಣಿಗಾರಿಕೆ ಮತ್ತು ಕಸ ಹಾಕೋಕೆ ಬಳಸ್ತಾ ಇದ್ರು ಅಂತ ಅಡ್ವೊಕೇಟ್ ಜನರಲ್ ಕರ್ನಾಟಕ ಸರ್ಕಾರದ ಪರವಾಗಿ ಕೋರ್ಟ್ನಲ್ಲಿ ವಾದ ಮಂಡಿಸಿದ್ದಾರೆ. ಇವರೆಲ್ಲ ಇತ್ತೀಚೆಗೆ ಬಂದು ಸೇರ್ಕೊಂಡಿರೋರು ಅಂತ. ಮತ್ತೊಂದು ಕಡೆ ಬೆಂಗಳೂರಿನ ಥಣಿಸಂದ್ರದಲ್ಲಿ ಶುಕ್ರವಾರ ಕೂಡ BDA ಬುಲ್ಡೋಸರ್ಗಳು ಆಕ್ಷನ್ಗಳಿವೆ. ಸುಮಾರು 2 ಎಕರೆ BDA ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಿಸಲಾಗಿದೆ. ಹೀಗಂತ ಹೇಳಿ ಗುರುವಾರ 60 ಮನೆಗಳನ್ನ ತೆರವು ಮಾಡಲಾಗಿತ್ತು. ಈಗ ಮತ್ತಷ್ಟು ಮನೆಗಳನ್ನ ಕೆಡವಲಾಗ್ತಿದೆ. ಇನ್ನೊಂದು ಕಡೆ ಮಡಿಕೇರಿ ಅರಣ್ಯ ಪ್ರದೇಶದಲ್ಲಿ ವಸತಿ ಸಚಿವ ಜಮೀರ್ ಅಹಮದ್ ಅವರ ವೈಯಕ್ತಿಕ ಕಾರ್ಯದರ್ಶಿ ಸರ್ಫರಾಜ್ ಖಾನ್ ಹೆಸರಲ್ಲಿ ಅರಣ್ಯ ಜಾಗದಲ್ಲೇ ಅಕ್ರಮ ರೆಸಾರ್ಟ್ ಇದೆ ಅಂತ ಆರೋಪ. ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿಯ ವಾಣಚಲ್ನಲ್ಲಿ ರೆಸಾರ್ಟ್ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ. ಸ್ಥಳೀಯರಿಂದ ಈ ವಿಚಾರವಾಗಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಅಲ್ಲಿ. ಇನ್ನು ಹುಬ್ಬಳ್ಳಿಯಲ್ಲಿ ಮಹಿಳೆ ವ್ಯವಸ್ತ್ರ ಕೇಸ್ ಈಗ ದೊಡ್ಡದಾಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತೆಯ ವ್ಯವಸ್ತ್ರಗೊಳಿಸಿದ ಆರೋಪ ಪೊಲೀಸರ ಮೇಲಿತ್ತು. ಈಗ ಕೇಸ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಎಂಟ್ರಿ ಕೊಟ್ಟಿದೆ. ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಂಡು DGPಗೆ ನೋಟಿಸ್ ಕೊಟ್ಟಿದೆ. 5 ದಿನದಲ್ಲಿ ವರದಿ ಕೊಡಿ ಅಂತ ಕೇಳಿದೆ. ಮತ್ತೊಂದು ಕಡೆ ಪ್ರಕರಣ ಕುರಿತು ಗೃಹ ಮಂತ್ರಿ G. ಪರಮೇಶ್ವರ್ ದೊಡ್ಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. CIDಗೆ ಕೊಡೋ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀವಿ ಕೇಸನ್ನ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಅನುಮತಿ ಪಡೆದು ಇದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರು ಇಲ್ಲ ಅವರು ತನಿಖೆ ಮಾಡಕ್ಕಂತ ಪೊಲೀಸರು ಹೋದಾಗ ಅವರೇ ಬಟ್ಟೆ ಬಿಚ್ಚಿಕೊಂಡು ಸುಮ್ಮನೆ ಡ್ರಾಮಾ ಮಾಡಿದ್ದಾರೆ, ಪೊಲೀಸರು ಬಟ್ಟೆ ತೊಡಿಸಿ ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ರು. ಇತ್ತ ಹುಬ್ಬಳ್ಳಿಯಲ್ಲಿ ವಿಪಕ್ಷ ನಾಯಕ R. ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ ನೇತೃತ್ವದಲ್ಲಿ ಬಿಜೆಪಿ ಪ್ರತಿಭಟಿಸಿದೆ. ಪಕ್ಷದ ಕಾರ್ಯಕರ್ತರ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಆರೋಪಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಲಾಗಿದೆ. ಮತ್ತೊಂದು ಕಡೆ ಇದೇ ಕೇಸ್ ಸಂಬಂಧ ಕೇಶವಾಪುರ ಠಾಣೆಯ ಇನ್ಸ್ಪೆಕ್ಟರ್ SK ಹಟ್ಟಿ ಅವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಘಂಟಿಕೇರಿ ಠಾಣೆ ಇನ್ಸ್ಪೆಕ್ಟರ್ಗೆ ಈಗ ಕೇಶವಾಪುರದ ಉಸ್ತುವಾರಿಯನ್ನು ಕೊಡಲಾಗಿದೆ. ಇನ್ನೊಂದು ಕಡೆ ಈ ಕೇಸ್ ಸಂಬಂಧ ಪಾಲಿಕೆಯ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆದರೆ ಸದ್ಯ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗಾಗಿ ಅವರ ವಿಚಾರಣೆ ಲೇಟ್ ಆಗಬಹುದು ಅಂತಾನೂ ಹೇಳ್ತಿದ್ದಾರೆ. ಇನ್ನು ಇತ್ತೀಚೆಗೆ ದೇಶದಲ್ಲಿ ಸ್ಲೀಪರ್ ಬಸ್ಗಳು ಬ್ಯಾಕ್ ಟು ಬ್ಯಾಕ್ ಅಪಘಾತಕ್ಕೀಡಾಗಿದ್ವು. ಈ ವಿಚಾರದಲ್ಲಿ ಈಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸ್ಲೀಪರ್ ಬಸ್ಗಳಿಗೆ ಮತ್ತಷ್ಟು ಕಠಿಣವಾದ ಸೇಫ್ಟಿ ರೂಲ್ಸ್ ಅನ್ನ ಪರಿಚಯಿಸಿದೆ. ಇದರ ಪ್ರಕಾರ ಕೇವಲ ಸರ್ಟಿಫೈಡ್ ಸರ್ಕಾರಿ ಮಾನ್ಯತೆ ಪಡೆದ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಮಾತ್ರ ಸ್ಲೀಪರ್ ಬಸ್ಗಳ ನಿರ್ಮಾಣ ಮಾಡಬೇಕು ಅಂತ. ಸ್ಥಳೀಯ ಕಂಪನಿಗಳು ಸ್ಲೀಪರ್ ಬಸ್ಗಳಿಗೆಲ್ಲ ಬಾಡಿ ಬಿಲ್ಡ್ ಮಾಡೋ ಹಾಗಿಲ್ಲ. ಪ್ರಸ್ತುತ ಆಪರೇಟ್ ಆಗ್ತಿರೋ ಸ್ಲೀಪರ್ ಬಸ್ಗಳನ್ನು ಹೆಚ್ಚಿನ ಸೇಫ್ಟಿ ಫೀಚರ್ಸ್ನೊಂದಿಗೆ ಅಪ್ಗ್ರೇಡ್ ಮಾಡಬೇಕು. ಅಂದರೆ ಫೈರ್ ಡಿಟೆಕ್ಷನ್ ಸಿಸ್ಟಮ್ಸ್, ಎಮರ್ಜೆನ್ಸಿ ಲೈಟಿಂಗ್, ಡ್ರೈವರ್ ಡ್ರೌಸಿನೆಸ್ ಅಲರ್ಟ್ ಸಿಸ್ಟಮ್ಸ್, ಎಮರ್ಜೆನ್ಸಿ ಎಕ್ಸಿಟ್ ಮತ್ತು ಸೇಫ್ಟಿ ಹ್ಯಾಮರ್ಗಳನ್ನು
ಕಡ್ಡಾಯಗೊಳಿಸಲಾಗಿದೆ ಅಂತ ರಸ್ತೆ ಸಾರಿಗೆ ಮಂತ್ರಿ ನಿತಿನ್ ಗಡ್ಕರಿ ಘೋಷಿಸಿದ್ದಾರೆ. 6 ತಿಂಗಳಲ್ಲಿ ಸ್ಲೀಪರ್ ಬಸ್ಗಳು ಪದೇ ಪದೇ ಬೆಂಕಿ ಅವಘಡಕ್ಕೆ ತುತ್ತಾಗಿ 16 ಜನ ಪ್ರಾಣ ಕಳ್ಕೊಳ್ತಿದ್ದಾರೆ. ಪ್ರತಿ ಕೇಸಲ್ಲೂ ಕೂಡ 145 ಜನರ ಪ್ರಾಣ ಹೋಗಿದೆ 6 ತಿಂಗಳಲ್ಲಿ. ಇದ್ರ ಬಗ್ಗೆ ನಾವು ಕೂಡ ರಿಪೋರ್ಟ್ನಲ್ಲಿ ಮಾಹಿತಿಯನ್ನು ಕೊಟ್ಟಿದ್ವಿ. ಚಲಿಸುವ ಬೆಂಕಿ ಪಟ್ಟಣ ಇದು ಅಂತ ಹೇಳಿ, ಇದ್ರಲ್ಲಿ ಹತ್ತಿದ್ರೆ ಸಾವಿಗೆ ಹತ್ರ ಆದಂಗೆ ಅಂತೇಳಿ ಸ್ಲೀಪರ್ ಬಸ್ಗಳಲ್ಲಿ ಯಾಕೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ವಿ. ಸ್ಲೀಪರ್ ಬಸ್ಗಳನ್ನೇ ಯಾಕೆ ಬ್ಯಾನ್ ಮಾಡಬೇಕು, ಜರ್ಮನಿಲೆಲ್ಲ ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ. ಈಗ ಸರ್ಕಾರ ತನಿಖೆ ಮಾಡಿದ್ದೀವಿ, ಸುರಕ್ಷತೆ ಲೋಪ ಇರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ನಿಯಮಗಳನ್ನು ತಂದಿದ್ದೀವಿ ಅಂತ ಹೇಳಿ ಇಷ್ಟು ದಿವಸ ಗೊತ್ತಿರಲಿಲ್ಲ ಜನಸಾಯ ತನಕ. ಇನ್ನು 2026 ಮಹಿಳಾ IPL ಟೂರ್ನಿ ಶುರುವಾಗಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವೆ ಮೊದಲ ಮ್ಯಾಚ್. ನವಿ ಮುಂಬೈನ DY ಪಾಟೀಲ್ ಸ್ಟೇಡಿಯಂನಲ್ಲಿ ಪಂದ್ಯ. ಟಾಸ್ ಗೆದ್ದ RCB ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು. ಇನ್ನು ಗುಜರಾತ್ನ ವಡೋದರಾದಲ್ಲಿ ಫೆಬ್ರವರಿ 5ಕ್ಕೆ ಟೂರ್ನಿಯ ಫೈನಲ್ ಮ್ಯಾಚ್ ನಡೆಯುತ್ತೆ. ಏನೋ ಭಾರತದ ಷೇರುಪೇಟೆ ಈ ಸೆಷನ್ ನಲ್ಲೂ ಕೂಡ ರೆಡ್ ಮಾಡಿಕೊಂಡಿದೆ. ಕೆಂಪು ವಾರದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 604 ಪಾಯಿಂಟ್ಸ್ ಡೌನ್ ಆಗಿ ಅಥವಾ 0.72% ಡೌನ್ ಆಗಿ 83,576ಕ್ಕೆ ತಲುಪಿದೆ. ನಿಫ್ಟಿ 193 ಪಾಯಿಂಟ್ಸ್ ಅಥವಾ 0.75% ಡೌನ್ ಆಗಿ 25,683ಕ್ಕೆ ತಲುಪಿದೆ. ಇತ್ತ BSE ಮಿಡ್ ಕ್ಯಾಪ್ ಇಂಡೆಕ್ಸ್ 0.90% ಡೌನ್ ಆಗಿದ್ದು, ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ 1.74% ಡೌನ್ ಆಗಿದೆ. ಈ ಸಿಂಗಲ್ ಸೆಷನ್ ನಲ್ಲಿ ಹೂಡಿಕೆದಾರರು 4 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ಈ ಮೂಲಕ ಕಳೆದ 5 ಸೆಷನ್ ನಲ್ಲಿ ಮಾರ್ಕೆಟ್ನಿಂದ ಬರೋಬ್ಬರಿ 13 ಲಕ್ಷ ಕೋಟಿ ರೂಪಾಯಿಗೂ ಅಧಿಕ ಸಂಪತ್ತು ವೈಪೌಟ್ ಆಗಿದೆ. BSE ಲಿಸ್ಟೆಡ್ ಕಂಪನಿಗಳ ಮಾರ್ಕೆಟ್ ಕ್ಯಾಪ್ 481 ಲಕ್ಷ ಕೋಟಿ ರೂಪಾಯಿನಿದೆ, 468 ಲಕ್ಷ ಕೋಟಿ ರೂಪಾಯಿಗೆ ಬಿದ್ದಿದೆ. ಅಮೆರಿಕ ಯಾವಾಗ ಟ್ಯಾರಿಫ್ ಹೆಚ್ಚು ಮಾಡುತ್ತೋ ಅನ್ನೋ ಭಯ ಮಾರ್ಕೆಟ್ ಕುಸಿತಕ್ಕೆ ಮೇನ್ ಕಾರಣ ಆಗಿದೆ. ರಷ್ಯಾ ತೈಲ ವಿಚಾರವಾಗಿ ಭಾರತದ ಮೇಲೆ 500% ಟ್ಯಾರಿಫ್ ಹೇರೋ ಬಿಲ್ಗೆ ಟ್ರಂಪ್ ಅಪ್ರೂವಲ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ವಿದೇಶಿ ಬಂಡವಾಳ ಕೂಡ ನಿರಂತರವಾಗಿ ಹೊರಗೆ ಹೋಗ್ತಾ ಇದೆ. ಟ್ರಂಪ್ ರ ಟ್ಯಾರಿಫ್ ಬಗ್ಗೆ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುತ್ತೆ ಅನ್ನೋ ಊಹಾಪೋಹ ಕೂಡ ಮಾರ್ಕೆಟ್ ನಲ್ಲಿ ಹರಿದಾಡ್ತಿದೆ. ಹಾಗೇನೆ ಜಾಗತಿಕ ಅನಿಶ್ಚಿತತೆ, ಕಚ್ಚಾ ತೈಲ ದರ ಏರಿಕೆ ಕೂಡ ಮಾರ್ಕೆಟ್ನಲ್ಲಿ ಕಳವಳವನ್ನು ಜಾಸ್ತಿ ಮಾಡಿದೆ. ಇವೆಲ್ಲ ಕಾರಣಗಳಿಂದ ಮಾರ್ಕೆಟ್ ನಿರಂತರ 5ನೇ ಸೆಷನ್ನಲ್ಲೂ ಕೂಡ ನಷ್ಟದ ಹಾದಿಯನ್ನು ಹಿಡಿದಿದೆ. ಇನ್ನು ಏಷ್ಯನ್ ಪೇಂಟ್ಸ್, HCL ಟೆಕ್ನಾಲಜೀಸ್, ಎಟರ್ನಲ್, ರಿಲಯನ್ಸ್ ಇಂಡಸ್ಟ್ರೀಸ್ ಮತ್ತು SBI ಷೇರುಗಳು ಗ್ರೀನ್ನಲ್ಲಿದ್ವು. ಅತ್ತ NTPC, ಅದಾನಿ ಪೋರ್ಟ್ಸ್, ICICI ಬ್ಯಾಂಕ್, ಭಾರತಿ ಏರ್ಟೆಲ್, ಸನ್ ಫಾರ್ಮಾ ರೆಡ್ನಲ್ಲಿದ್ವು. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 26 ಪೈಸೆ ಇಳಿಕೆಯಾಗಿ 90 ರೂಪಾಯಿ 16 ಪೈಸೆಯಾಗಿದೆ. ಏನೋ 2025ರಲ್ಲಿ ಮ್ಯೂಚುವಲ್ ಫಂಡ್ ಉದ್ಯಮ ಹೊಸ ದಾಖಲೆ ಬರೆದಿದೆ. 2025ರ ನವೆಂಬರ್ ಹೊತ್ತಿಗೆ ಮ್ಯೂಚುವಲ್ ಫಂಡ್ ಮ್ಯಾನೇಜ್ಮೆಂಟ್ ನಲ್ಲಿರುವ ಹಣದ ಮೌಲ್ಯ AUM 81 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. 2025ರಲ್ಲೇ ಸುಮಾರು 14 ಲಕ್ಷ ಕೋಟಿ ರೂಪಾಯಿ ಹೆಚ್ಚಳ ಆಗಿದೆ. ವಿದೇಶಿ ಬಂಡವಾಳದ ಹೊರಹರಿವು ಹೆಚ್ಚಾದರೂ ಕೂಡ ಚಿಲ್ಲರೆ ಹೂಡಿಕೆದಾರರು ಮತ್ತು SIPಗಳ ಒಳಹರಿವಿನಿಂದ ಮ್ಯೂಚುವಲ್ ಫಂಡ್ ಉದ್ಯಮ ಸ್ಥಿರ ಬೆಳವಣಿಗೆಯನ್ನ ಕಂಡಿದೆ. ಈ ಅವಧಿಯಲ್ಲೇ 3.36 ಕೋಟಿ ಹೂಡಿಕೆದಾರರು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಶುರು ಮಾಡಿದ್ದಾರೆ. ಏನೋ ಸರ್ಕಾರಕ್ಕೆ ಬರಬೇಕಾಗಿರೋ 1.52 ಲಕ್ಷ ಕೋಟಿ ರೂಪಾಯಿ ಕಸ್ಟಮ್ ಡ್ಯೂಟಿ ಹಣ ನಾನಾ ಕಾರಣಗಳಿಂದ ಸಿಕ್ಕಾಕೊಂಡಿದೆ. ಹೀಗಾಗಿ ಈ ವಿವಾದ ಬಗೆಹರಿಸೋಕೆ ಸರ್ಕಾರ 2026-27ರ ಬಜೆಟ್ನಲ್ಲಿ ಕ್ಷಮಾಧಾನ ಯೋಜನೆ ಆಮ್ನೆಸ್ಟಿ ಸ್ಕೀಮ್ ತರೋಕೆ ಪ್ಲಾನ್ ಮಾಡ್ತಿದೆ. ಇದರಿಂದ ಯಾವುದೇ ದಂಡ ಇಲ್ಲದೆ ಕಂಪನಿಗಳಾಗಲಿ ವ್ಯಕ್ತಿಗಳಾಗಲಿ ತಮ್ಮ ಬಾಕಿ ತೆರಿಗೆ ಪಾವತಿ ಮಾಡೋಕೆ ಅವಕಾಶ ಸಿಗುತ್ತೆ. ಇದರೊಂದಿಗೆ ಸರ್ಕಾರ ಕಸ್ಟಮ್ಸ್ ಡ್ಯೂಟಿ ರೇಟ್ಗಳನ್ನು ಕೂಡ ಡೌನ್ ಮಾಡಬಹುದು ಅಂತ ಹೇಳಲಾಗ್ತಿದೆ. ಸದ್ಯಕ್ಕಿರೋ 8 ಸ್ಲ್ಯಾಬ್ ಸ್ಟ್ರಕ್ಚರ್ ತೆಗೆದು ಹಾಕಿ 5ರಿಂದ 6 ಸ್ಲ್ಯಾಬ್ಗಳನ್ನು ಮಾತ್ರ ಇಡಬಹುದು ಅಂತ. ಅದಕ್ಕೆ ಪೂರಕವಾಗಿ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಕೂಡ ನಾನು ದೊಡ್ಡ ಕ್ಲೀನಪ್ ನೆಕ್ಸ್ಟ್ ಮಾಡಬೇಕಾಗಿರೋದೇ ಕಸ್ಟಮ್ಸ್ ಅಲ್ಲಿ ಏನೋ ಹೇಳಿಕೆಯನ್ನು ಕೊಟ್ಟಿದ್ರು. ಏನೋ ದೇಶದ ಆರ್ಥಿಕ ಬೆಳವಣಿಗೆ ಬಗ್ಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೊಸ ಭವಿಷ್ಯವಾಣಿ ನುಡಿದಿದೆ. ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಭಾರತದ GDP 7.5% ಬೆಳವಣಿಗೆ ಕಾಣುತ್ತೆ ಅನ್ನೋ ದೊಡ್ಡ ಅಂದಾಜನ್ನ ಮಾಡಿದೆ. ಕೇಂದ್ರ ಸರ್ಕಾರದ ನ್ಯಾಷನಲ್ ಸ್ಟ್ಯಾಟಿಸ್ಟಿಕ್ಸ್ ಆಫೀಸ್ ಪ್ರಸಕ್ತ ಹಣಕಾಸು ವರ್ಷದಲ್ಲಿ GDP 7.4% ಬೆಳವಣಿಗೆ ಕಾಣುತ್ತೆ ಅಂತ ಹೇಳಿದೆ. ಮತ್ತೊಂದು ಕಡೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 7.3 ಅಂತ ಹೇಳಿದೆ. ಈಗ SBI ಅದಕ್ಕೂ ಮೀರಿ 1 ಬೇಸಿಸ್ ಪಾಯಿಂಟ್ಸ್ ಎಕ್ಸ್ಟ್ರಾ ಕೊಟ್ಟು 7.5 ಅಂತ ಹೇಳಿದ್ದಾರೆ. ಇಂಡಸ್ಟ್ರಿಗಳ ಬೆಳವಣಿಗೆ GST ಕಡಿತ ಮಾಡಿರೋದು ಮೇಜರ್ ಕೊಡುಗೆ ಕೊಡಬಹುದು ಅಂತ ಅವ್ರ ಲೆಕ್ಕಾಚಾರ. ಏನೋ ಭಾರತದಲ್ಲಿ ಈ ವರ್ಷದ ಜೂನ್ನಿಂದ ಮೊಬೈಲ್ ರೀಚಾರ್ಜ್ ದರಗಳು ಇನ್ನಷ್ಟು ಹೆಚ್ಚಾಗಲಿವೆ ಅಂತ ಜಾಗತಿಕ ಬ್ರೋಕರೇಜ್ ಸಂಸ್ಥೆ ಜೆಫ್ರೀಸ್ ಹೇಳಿದೆ. ಜಿಯೋ, ಏರ್ಟೆಲ್ ಮತ್ತು ವೋಡಾಫೋನ್ ಐಡಿಯಾ ಕಂಪನಿಗಳು ರೀಚಾರ್ಜ್ ದರವನ್ನ ಸುಮಾರು 15% ಹೆಚ್ಚಿಸೋ ನಿರೀಕ್ಷೆ ಇದೆ ಅಂತ ತಿಳಿಸಿದೆ. ಒಂದು ವೇಳೆ ಟೆಲಿಕಾಂ ಕಂಪನಿಗಳು ಈ ಕ್ರಮ ಜಾರಿ ಮಾಡಿದ್ರೆ ಭರ್ತಿ 2 ವರ್ಷಗಳ ಬಳಿಕ ಮೊಬೈಲ್ ರೀಚಾರ್ಜ್ ದರ ಹೆಚ್ಚಾಗುತ್ತೆ. ಹಿಂದೆ 2024ರ ಮಧ್ಯಭಾಗದಲ್ಲಿ ರೀಚಾರ್ಜ್ ರೇಟ್ ಜಾಸ್ತಿ ಮಾಡಲಾಗಿತ್ತು. ರೆವೆನ್ಯೂ ಗ್ರೋತ್ ರೇಟ್ ಅನ್ನ ಹೆಚ್ಚಿಸಿಕೊಳ್ಳೋಕೆ ಟೆಲಿಕಾಂ ಕಂಪನಿಗಳು ಈ ಪ್ಲಾನ್ ಮಾಡ್ತಿವೆ. ಇದರಿಂದ ಗ್ರಾಹಕರಿಗೆ ಹೊಸ ವರ್ಷದಲ್ಲಿ ರೀಚಾರ್ಜ್ ಜಾಸ್ತಿ ಆಗ್ಬೋದು ಕಾಸ್ಟ್, ಆದರೆ ಶೇರ್ ಹೋಲ್ಡರ್ಸ್ಗೆ ಈ ಕಂಪನಿಗಳದ್ದು ಪ್ಲಸ್ ಪಾಯಿಂಟೇ. ಯಾಕಂದರೆ ಕಂಪನಿಗಳ ಆದಾಯ ಜಾಸ್ತಿ ಆಗುತ್ತೆ, ಜಾಸ್ತಿ ಆದರೆ ಷೇರುಗಳ ಮೌಲ್ಯ ವೃದ್ಧಿ ಆಗುತ್ತೆ. ಶೇರ್ ಹೋಲ್ಡರ್ಸ್ ಇದನ್ನು ಪಾಸಿಟಿವ್ ಆಗಿ ನೋಡ್ತಾರೆ. ಇನ್ನು ಭಾರತದ FMCG ದೈತ್ಯ, ಕನ್ಸ್ಯೂಮರ್ ಗೂಡ್ಸ್ ದೈತ್ಯ ಹಿಂದೂಸ್ತಾನ್ ಯೂನಿಲಿವರ್
ಅದಕ್ಕೆ ತೆರಿಗೆ ಇಲಾಖೆಯಿಂದ ಶಾಕ್. 1560 ಕೋಟಿ ರೂಪಾಯಿ ತೆರಿಗೆ ಕಟ್ಟಿ ಅಂತ ನೋಟಿಸ್ ಕೊಡಲಾಗಿದೆ. ಕಂಪನಿಯ ವ್ಯವಹಾರ ಮತ್ತು ತೆರಿಗೆ ವಿನಾಯಿತಿ ವಿಚಾರದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅಂತ ನೋಟಿಸ್. ಆದರೆ ಕಂಪನಿ ಎಂದಿನಂತೆ ಎಲ್ಲ ಕಂಪನಿಗಳ ತರನೇ ಎಲ್ಲ ಸರಿ ಇದೆ, ಎಲ್ಲ ಮೇಲ್ಮನೆಗೆ ಹೋಗ್ತೀವಿ, ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಇದರ ಸ್ನೇಹಿತರೆ, ನಾವು ಕೂಡ ಹಿಂದೆ ಮಾಹಿತಿ ಕೊಟ್ಟಿದ್ವಿ ಜಿಯೋ IPO 2026 ಅಲ್ಲಿ ಆಗ್ಬೋದು ಅಂತ. ಈಗ ಅದರ ಬಗ್ಗೆ ಮತ್ತಷ್ಟು ಮಾಹಿತಿ ಬರ್ತಾ ಇದೆ. ರಾಯ್ಟರ್ಸ್ ರಿಪೋರ್ಟ್ಸ್ ಪ್ರಕಾರ ಜಿಯೋ ಈ ವರ್ಷದಲ್ಲಿ ತನ್ನ 2.5% ಶೇರ್ ಅನ್ನ ಪಬ್ಲಿಕ್ ಮಾಡಬಹುದು ಅಂತ. ಇಷ್ಟು ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೂ ಕೂಡ ಅದರ ಮೌಲ್ಯ $4.5 ಬಿಲಿಯನ್ ಜಾಸ್ತಿ ಇರುತ್ತೆ ಅಂತ. ಇದು ಭಾರತದ ಅತಿ ದೊಡ್ಡ IPO ಆಗುತ್ತೆ ಅಂತ. ಜೆಫ್ರೀಸ್ ಅಂದಾಜಿನ ಪ್ರಕಾರ ಇಡೀ ಜಿಯೋದ ಒಟ್ಟು ಮೌಲ್ಯ $180 ಬಿಲಿಯನ್ ಗೆ ರೀಚ್ ಆಗಿದೆ. ಕಳೆದ ನವೆಂಬರ್ನಲ್ಲೇ ಜೆಫ್ರೀಸ್ ಈ ಅಂದಾಜು ಮಾಡಿತ್ತು. ಒಂದು ವೇಳೆ ಈ IPO ಲಾಂಚ್ ಆದ್ರೆ ಭಾರತದ ಅತಿ ದೊಡ್ಡ IPO ಎನಿಸ್ಕೊಳ್ಳುತ್ತೆ. ಕಳೆದ ವರ್ಷ ಹಂಡಾಯ್ ಕಂಪನಿ IPO ಮೂಲಕ $3.3 ಬಿಲಿಯನ್ ಫಂಡ್ ರೈಸ್ ಮಾಡಿತ್ತು. ಇಲಾನ್ ಮಸ್ಕ್ ಒಡೆತನದ ಎಕ್ಸ್ ಪ್ಲಾಟ್ಫಾರ್ಮ್ ತನ್ನ ಗ್ರಾಕ್ AIಗೆ ಹೊಸ ರೂಲ್ಸ್ ಜಾರಿ ಮಾಡಿದೆ. ಗ್ರಾಕ್ AIನ ಇಮೇಜ್ ಎಡಿಟಿಂಗ್ ಫೀಚರ್ ಅನ್ನ ಈಗ ಪ್ರೀಮಿಯಂ ಬಳಕೆದಾರರಿಗೆ ಸೀಮಿತಗೊಳಿಸಿದೆ. ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ಇದ್ರೆ ಮಾತ್ರ ಮಾಡಬಹುದು. ಇತ್ತೀಚೆಗೆ ಗ್ರಾಕ್ AI ಬಳಸಿ ಮಹಿಳೆಯರ ಅಶ್ಲೀಲ ಚಿತ್ರಗಳನ್ನ ಮಾಡಲಾಗ್ತಿದೆ ಅಂತ ವಿವಾದ ಆಗಿತ್ತು. ಆಮೇಲೆ ಕೇಂದ್ರ ಸರ್ಕಾರ ಕೂಡ ಮಧ್ಯಪ್ರವೇಶ ಮಾಡಿತ್ತು. ಇನ್ನು ಬಜಾಜ್ ಗ್ರೂಪ್ ಮತ್ತು ಅಲಯನ್ಸ್ ನಡುವಿನ ಪಾರ್ಟ್ನರ್ಶಿಪ್ ಈಗ ಎಂಡ್ ಆಗ್ತಾ ಇದೆ. ಅವ್ರೀಗ ಜಿಯೋ ಅಲಯನ್ಸ್ ಬರ್ತಾ ಇದೆಯಲ್ಲ, ಅಲ್ಲಿ ಸೇರ್ಕೊಳ್ತಿದ್ದಾರೆ. ಹಾಗಾಗಿ ಬಜಾಜ್ ಅಲಯನ್ಸ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಬಜಾಜ್ ಇನ್ಶೂರೆನ್ಸ್ ಕಂಪನಿಯಾಗಿ ಉಳ್ಕೊಳ್ಳುತ್ತೆ. ಅದು ಬಜಾಜ್ ಗ್ರೂಪ್ ಅಲಯನ್ಸ್ ಕಂಪನಿ ಬಳಿ ಇದ್ದ ಸುಮಾರು 23% ಷೇರು ಪಾಲನ್ನ 21,390 ಕೋಟಿ ರೂಪಾಯಿ ಕೊಟ್ಟು ತಗೊಂಡ್ಬಿಟ್ಟಿದ್ದಾರೆ. ಇದರಿಂದ ವಿಮಾ ಕಂಪನಿಗಳ ಮೇಲಿನ ಸಂಪೂರ್ಣ ಹಿಡಿತ ಈಗ ಬಜಾಜ್ಗೆ ಸಿಕ್ಕಂತಾಗತ್ತೆ. 97% ಮಾಲೀಕತ್ವ ಬಜಾಜ್ ಗ್ರೂಪ್ ಪಾಲಾಗತ್ತೆ. ಅಲಯನ್ಸ್ ಬಳಿ ಇರೋ 3% ಪಾಲು ಮುಂದಿನ ಕೆಲ ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಬಹುದು ಅಂತ ಹೇಳಲಾಗ್ತಿದೆ. ಅಲಯನ್ಸ್ ಜರ್ಮನಿ ಮೂಲದ ಕಂಪನಿ. ಸುಮಾರು 24 ವರ್ಷಗಳಿಂದ 2 ಕಂಪನಿಗಳು ಸೇರಿ ವಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ವು. ಈಗ ಅಲಯನ್ಸ್ ಜಿಯೋ ಜೊತೆಗೆ ಹೊಸ ಪಾರ್ಟ್ನರ್ಶಿಪ್ ಬರ್ತಾ ಇದೆ, ಜಿಯೋ ಅಲಯನ್ಸ್. ಸದ್ಯ ಇದು ಭಾರತದಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ನಲ್ಲಿ ಆಗಿರೋ ದೊಡ್ಡ ಶೇಕಪ್ ಅಂತ, ಡೀಲ್ ಅಂತ ಕರೆಸ್ಕೊಳ್ತಾ ಇದೆ. ಏನು ಸರ್ಕಾರಿ ಸ್ವಾಮ್ಯದ ವಿದ್ಯುತ್ ಕಂಪನಿ NTPC ಪರಮಾಣು ವಿದ್ಯುತ್ ಯೋಜನೆಗಳನ್ನ ಕೈಗೆತ್ತಿಕೊಳ್ಳೋ ಪ್ಲಾನ್ ಮಾಡಿದೆ. ನ್ಯೂಕ್ಲಿಯರ್ ಪವರ್ ಪ್ರಾಜೆಕ್ಟ್ ಗಾಗಿ ದೇಶಾದ್ಯಂತ 30 ಸ್ಥಳಗಳನ್ನ ಕಂಪನಿ ಚೆಕ್ ಮಾಡ್ತಿದೆ. ಮಧ್ಯಪ್ರದೇಶ, ಗುಜರಾತ್, ಒಡಿಶಾಗಳಲ್ಲಿ ಕೆಲ ಜಾಗಗಳನ್ನ ಕಂಪನಿ ನೋಡ್ತಾ ಇದೆ. ಸದ್ಯ ಭಾರತ 2047ರ ಹೊತ್ತಿಗೆ ಸುಮಾರು 100 ಗಿಗಾವ್ಯಾಟ್ ಪರಮಾಣು ವಿದ್ಯುತ್ ಉತ್ಪಾದಿಸುವ ಗುರಿಯನ್ನ ಹೊಂದಿದೆ. ಅದರಲ್ಲಿ 30 ಗಿಗಾವ್ಯಾಟ್ ವಿದ್ಯುತ್ ಅನ್ನ ನಾವು ಉತ್ಪಾದಿಸಬೇಕು ಅಂತ NTPC ಕೂಡ ಯೋಜನೆ ಮಾಡ್ತಾ ಇದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,349 ರೂಪಾಯಿ ಹೆಚ್ಚಾಗಿ 1,37,122 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 1,230 ರೂಪಾಯಿ ಹೆಚ್ಚಾಗಿ 1,25,600 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 6,982 ರೂಪಾಯಿ ಹೆಚ್ಚಾಗಿ 2,42,808 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿಯ ರೀತಿಯಲ್ಲಿ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.